capsule there to This will have about a 5 from the spacecraft up be of the water onto our recovery this afternoon. That craft space and is now and miles off. drawn other ರೋಚಕ ರಣರೋಚಕ ಇಡೀ ಭೂಮಂಡಲವೇ ಒಂದು ಕ್ಷಣ ನಿಬ್ಬೆರಗಾಗುವ ಕ್ಷಣ. ವಿಜ್ಞಾನ ಕ್ಷೇತ್ರವೇ ಹೆಮ್ಮೆ ಪಡುವಂತ ಗಳಿಗೆ. ಇಡೀ ಪ್ರಪಂಚವೇ ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ಏನಾಗುತ್ತೋ ಏನೋ ಎಂಬ ಭಯ ಆವರಿಸಿತ್ತು. ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. ಆದ್ರೆ ಅದೆಲ್ಲವೂ ಮಂಚಿನಂತೆ ಕರಗಿ ಹೋಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದ ಇಬ್ಬರು ಗಗನಯಾತ್ರಿಗಳನ್ನ ಯಶಸ್ವಿಯಾಗಿ ಭೂಮಿಗೆ ಕರೆತರಲಾಗಿದೆ. 9 ತಿಂಗಳ ತ್ರಿಶಂಕು ಸ್ಥಿತಿಗೆ ಕಡೆಗೂ ಮುಕ್ತಿ. site that was right there Time and year went down from Wilmore and onto our recovery and miles off. drawn other ಇದು ಬಾಹ್ಯಾಕಾಶ ವಿಜ್ಞಾನದ ಲೋಕದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಕ್ಷಣ. ಭಾರತದ ಕೀರ್ತಿ ಪತಾಕೆ ಹಾರುವಂತ ಸಂದರ್ಭ. ಬರೋಬ್ಬರಿ 9 ತಿಂಗಳು ಅಂದ್ರೆ 286 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅನ್ನ ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಗಿದೆ. ಮಂಗಳವಾರ ರಾತ್ರಿ 8:35ಕ್ಕೆ ಬಾಹ್ಯಾಕಾಶದಿಂದ ಪಯಣ ಆರಂಭ. ಭಾರತೀಯ ಕಾಲಮಾನ ನಸುಕಿನ 3:28ಕ್ಕೆ ಲ್ಯಾಂಡಿಂಗ್. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಸಂಚಾರ. ಫ್ಲೋರಿಡಾ ಸಮುದ್ರದಲ್ಲಿ ಬಿದ್ದ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆ. ನೋಡಿ, ಇದು ನಿಜಕ್ಕೂ ರೋಮಾಂಚಕ ದೃಶ್ಯ. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಸೇರಿ 4 ಗಗನಯಾತ್ರಿಗಳನ್ನ ಹೊತ್ತಿದ್ದ ನೌಕೆ ಯಾವ ರೀತಿ ಸಮುದ್ರಕ್ಕೆ ಬೀಳುತ್ತಿದೆ ನೋಡಿ. ಭಾರತೀಯ ಕಾಲಮಾನ ಮಂಗಳವಾರ ರಾತ್ರಿ 8:35ಕ್ಕೆ 400 ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳನ್ನ ಹೊತ್ತ ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ಪ್ರಯಾಣ ಆರಂಭಿಸಿತ್ತು. ನಿರಂತರ 17 ಗಂಟೆಗಳ ಪ್ರಯಾಣದ ಬಳಿಕ ಭಾರತೀಯ ಕಾಲಮಾನದ ಸರಿಯಾಗಿ ಎಂದು ನಸುಕಿನ 3:28ಕ್ಕೆ ಅಮೆರಿಕದ ಫ್ಲೋರಿಡಾ ಸಾಗರದಲ್ಲಿ ಸ್ಲಾಶ್ ಲ್ಯಾಂಡಿಂಗ್ ಆಗಿದೆ. site that was right there Time and year went down from Wilmore and of crew to plane and their Bluebird Day on Earth. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದ 9 ತಿಂಗಳಿಂದ ಬೋಯಿಂಗ್ ಸ್ಟಾರ್ಲೈನರ್ ಎಂಬ ಬಾಹ್ಯಾಕಾಶ ನೌಕೆಯಲ್ಲಿ ಸಿಲುಕಿಕೊಂಡಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇಬ್ಬರನ್ನೂ ಕೂಡ ಕರೆತರಲು ತೆರಳಿದ್ದ ನಾಸಾ ಗಗನಯಾತ್ರಿ ಹೇಗ್ ಹಾಗೂ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಯಶಸ್ವಿಯಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ಸೇಫ್ ಆಗಿ ಸಮುದ್ರಕ್ಕೆ ನೌಕೆ ಲ್ಯಾಂಡಿಂಗ್, ಅದ್ಭುತ ದೃಶ್ಯ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ 9 ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಡುತ್ತಿದ್ದಂತೆ ತನ್ನ ವೇಗ ಕಡಿಮೆ ಮಾಡಿಕೊಳ್ತು. ನೌಕೆ ಸಮುದ್ರದತ್ತ ಧಾವಿಸುವಾಗ ಪ್ಯಾರಾಶೂಟ್ಗಳು ತೆರೆದುಕೊಂಡು ಮೊದಲಿಗೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನ ಸ್ಥಿರಗೊಳಿಸುವುದಕ್ಕೆ 2 ಡ್ರೋಗ್ ಪ್ಯಾರಾಶೂಟ್ಗಳನ್ನ ತೆರೆಯಲಾಯಿತು. ಆ ನಂತರ ಲ್ಯಾಂಡಿಂಗ್ ಆಗಲೆಂದು ನೌಕೆಯ ವೇಗ ಮತ್ತಷ್ಟು ಕಡಿಮೆ ಮಾಡೋದಕ್ಕೆ ಮೇನ್ ಆಗಿದ್ದ 4 ಪ್ಯಾರಾಶೂಟ್ಗಳನ್ನ ತೆರೆಯಲಾಯಿತು. ಇದಾದ ಕೆಲವೇ ಕ್ಷಣಗಳಲ್ಲಿ ನೌಕೆ ಸಮುದ್ರಕ್ಕೆ ಅತ್ಯಂತ ನಯವಾಗಿ ಸುರಕ್ಷಿತವಾಗಿ ಸಮುದ್ರಕ್ಕೆ ಅಪ್ಪಳಿಸಿತು. ಸಮುದ್ರಕ್ಕೆ ಬೀಳ್ತಿದ್ದಂತೆ ಸ್ಪೇಸ್ ಎಕ್ಸ್ ಕ್ರೂಸ್ನ ಕ್ಯಾಪ್ಸ್ಯೂಲ್ ತೇಲಲು ಪ್ರಾರಂಭಿಸಿತು. 4 ಬೋಟ್ಗಳಲ್ಲಿ ಎಂಟ್ರಿ ಕೊಟ್ಟ ಅಮೆರಿಕದ ನೌಕಾಪಡೆ. ಸುನೀತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳಿದ್ದ ನೌಕೆಯ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಬಿದ್ದು ತೇಲುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ 3 ಬೋಟ್ಗಳಲ್ಲಿ ಅಮೆರಿಕ ನೌಕಾಪಡೆ ಎಂಟ್ರಿ ಕೊಡ್ತು. ಇದೇ ವೇಳೆ ಈಗಾಗಲೇ ಸಿದ್ಧವಾಗಿ ನಿಂತಿದ್ದಂತ ಸ್ಪೇಸ್ ಎಕ್ಸ್ ನ ರಿಕವರಿ ಶಿಪ್ ಕೂಡ ಸ್ಥಳಕ್ಕೆ ಧಾವಿಸಿತು. ರೋಪ್ಗಳನ್ನು ಕಟ್ಟಿ ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ ಹಡಗಿಗೆ ಶಿಫ್ಟ್. ಕ್ಯಾಪ್ಸ್ಯೂಲ್ ನಿಂದ ಹೊರಬರುತ್ತಿದ್ದಂತೆ ಕೈ ಬೀಸಿದ ಸುನೀತಾ ವಿಲಿಯಮ್ಸ್. ನಂತರ ನೌಕಾಪಡೆ ಸಿಬ್ಬಂದಿ ಹಾಗೂ ಸ್ಪೇಸ್ ಎಕ್ಸ್ ನ ರಕ್ಷಣಾ ಸಿಬ್ಬಂದಿ ಮೊದಲಿಗೆ ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ ನಿಯಂತ್ರಣಕ್ಕೆ ರೋಪ್ಗಳಿಂದ ಕಟ್ಟಿ ಹಡಗಿನ ಬಳಿ ಎಳೆದೊಯ್ತು. ಬಳಿಕ ಅತ್ಯಂತ ನಾಜೂಕಾಗಿ ಕ್ಯಾಪ್ಸೂಲ್ ಅನ್ನ ಹಡಗಿಗೆ ಶಿಫ್ಟ್ ಮಾಡಿದ್ರು. ಇದಾದ ಕೆಲವೇ ಹೊತ್ತಿನಲ್ಲಿ ನಟ್ಟು ಬೋಲ್ಟ್ ಗಳಿಂದ ಟೈಟ್ ಆಗಿದ್ದ ಕ್ಯಾಪ್ಸೂಲ್ ನ ಡೋರ್ ಅನ್ನ ತೆಗೆಯಲಾಯಿತು. ಇದನ್ನ ಹ್ಯಾಚ್ ಓಪನ್ ಅಂತ ಕರೆಯಲಾಗುತ್ತೆ. ಮೊದಲಿಗೆ ನಾಸಾ ಗಗನಯಾತ್ರಿ ಹೇಗ್ರನ್ನ ಹೊರಗೆ ತರಲಾಯಿತು. ನಂತರ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋ ಅವರನ್ನ ಹೊರಗೆ ತರಲಾಯಿತು. ಇವರಿಬ್ರು 8 ದಿನಗಳ ಹಿಂದಷ್ಟೇ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿದ್ದ ಸುನೀತಾ ಹಾಗೂ ವಿಲ್ಮೋರ್ ಅವರನ್ನ ಕರೆತರಲು ಹೋಗಿದ್ದವರು. ತಕ್ಷಣ ಎದ್ದು ನಿಲ್ಲೋದಕ್ಕೆ ಆಗದೆ ಇದ್ರೂ ಕೂಡ ಇವರಿಬ್ಬರ ದೇಹ ಸ್ಥಿತಿಯಲ್ಲಿ ಅಷ್ಟಾಗಿ ಬದಲಾವಣೆ ಕಂಡು ಬಂದಂತೆ ಕಾಣಲಿಲ್ಲ.
ಇನ್ನು ಮೂರನೇದಾಗಿ ಸುನಿತಾ ವಿಲಿಯಮ್ಸ್ ಅವ್ರನ್ನ ಹೊರಗೆ ಕರೆತರಲಾಯಿತು. ಬರೋಬ್ಬರಿ 9 ತಿಂಗಳ ಬಳಿಕ ಭೂಮಿಗೆ ಬಂದ ಸುನಿತಾರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಎದ್ದು ನಿಲ್ಲಲು ಆಗದ ಸುನಿತಾ ಕುಳಿತಲ್ಲೇ ನಗುಬುಗದೊಂದಿಗೆ ಕೈ ಬೀಸಿ ಸಂಭ್ರಮ ವ್ಯಕ್ತಪಡಿಸಿದ್ರು. ಕೊನೆಯದಾಗಿ ಸುನಿತಾ ಜೊತೆಗಿದ್ದ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ಅನ್ನು ಕೂಡ ಹೊರಗೆ ತರಲಾಯಿತು. ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಸುಕಿನ 3:28ಕ್ಕೆ ಶುರುವಾಗಿ 4:27 ಸುಮಾರಿಗೆ ಮುಕ್ತಾಯಗೊಳ್ತು. 4 ಗಗನಯಾತ್ರಿಗಳು ಹೆಲಿಕಾಪ್ಟರ್ನಲ್ಲಿ ನಾಸಾ ಆಸ್ಪತ್ರೆಗೆ ಶಿಫ್ಟ್. 4 ಗಗನಯಾತ್ರಿಗಳನ್ನ ಸ್ಪೇಸ್ಎಕ್ಸ್ ನ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ನಿಂದ ಹೊರಗೆ ಕರೆತರುತ್ತಿದ್ದಂತೆ ಅವರು ಧರಿಸಿದ್ದ ವಿಶೇಷ ಸ್ಪೇಸ್ ಸೂಟ್ ನಲ್ಲೇ ಹೆಲಿಕಾಪ್ಟರ್ ಮೂಲಕ ಹೆಲಿಕಾಪ್ಟರ್ನಲ್ಲಿ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಎಷ್ಟು ದಿನ ಬಾಹ್ಯಾಕಾಶದಲ್ಲಿದ್ದ ಕಾರಣ ಇಲ್ಲಿನ ವಾತಾವರಣಕ್ಕೆ ಗಗನಯಾತ್ರಿಗಳು ಹೊಂದಿಕೊಳ್ಳಬೇಕಿದೆ. ಅವರ ಆರೋಗ್ಯ ಸ್ಥಿತಿ ಸ್ಪಂದಿಸಬೇಕಿದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತೆ. ಏನೇ ಆಗ್ಲಿ 9 ತಿಂಗಳ ಬಳಿಕ ಸುನಿತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಸಾವನ್ನೇ ಗೆದ್ದು ಬಂದ ದಿಟ್ಟ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಸಾಧನೆ ಮಾಡುವವರಿಗೆ ಆದರ್ಶ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಭಾರತದ ಕೀರ್ತಿ ಪತಾಕಿಯನ್ನ